ವೀಕ್ಷಕರೇ, ಸತತವಾಗಿ ಮೂರನೇ ಬಾರಿಗೆ ಬಿಜೆಪಿ ಜಯಭೇರಿ ಬಾರಿಸ್ತಾ ಇದೆ. 2014ರಲ್ಲೂ ಮೋದಿ ಪ್ರಧಾನಿ, 2019ರಲ್ಲೂ ಕೂಡ ಮೋದಿನೇ ಪ್ರಧಾನಿ, 2024ರಲ್ಲೂ ಕೂಡ ಮೋದಿನೇ ಪ್ರಧಾನಿ ಆಗ್ತಾ ಇದ್ದಾರೆ. ಹೀಗೆ ಸತತವಾಗಿ ಬಿಜೆಪಿನೇನೆ ಗೆಲ್ಲಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಅದು ಮೋದಿ ಮತ್ತೆ ಮೋದಿ. ಮೋದಿ ಇವತ್ತು ಬರ್ತಾರೆ ಅಂದ್ರೆ ಜನ ಕಿಕ್ಕಿರಿದು ಸೇರ್ತಾರೆ. ಮೋದಿ ಒಬ್ಬ ದೇಶಭಕ್ತ. ಅವನು ತುಂಬಾ ಆನೆಸ್ಟ್. ಮೋದಿ ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ತಾ ಇದ್ದಾರೆ. ವಿಶ್ವಗುರು ಭಾರತವನ್ನ ಮಾಡ್ತಾರೆ ಮೋದಿ. ಮೋದಿ ಒಬ್ಬರೇ ಇಡೀ ದೇಶವನ್ನ ಕಾಪಾಡಲು ಸಾಧ್ಯ ಅಂತ ಅಂದು ಹೆಚ್ಚಿನ ಜನ ಮಾತಾಡ್ಕೋತಾರೆ. ಆದ್ರೆ ಮೋದಿಯನ್ನ ವಿರೋಧಿಸೋರು ಕೂಡ ಇದ್ದಾರೆ. ಮೋದಿ ಕೇವಲ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾರೆ. ಅದಾನಿ, ಅಂಬಾನಿ ತಾಳಕ್ಕೆ ಕುಣಿತಾ ಇದ್ದಾರೆ. ದೇಶ ಮೋದಿಯ ಕೈಯಲ್ಲಿ ಸುರಕ್ಷಿತವಾಗಿಲ್ಲ ಅಂತ ಬೊಬ್ಬೆ ಹೊಡೆಯೋ ವರ್ಗ ಕೂಡ ಈ ದೇಶದಲ್ಲಿ ಕಡಿಮೆ ಏನಿಲ್ಲ. ಆದ್ರೆ ನಿಜವಾಗ್ಲೂ ಬಿಜೆಪಿ ಮತ್ತೆ ಮೋದಿ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಕೆಲಸಗಳನ್ನ ಮಾಡಿದೆಯಾ, ಅಥವಾ 2024ರಲ್ಲಿ ಕೊಟ್ಟಿರುವಂತಹ ಪ್ರಣಾಳಿಕೆಯನ್ನ ಈಡೇರಿಸುತ್ತಾ? ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ. 2014ರಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ವಾಕ್ಯದೊಂದಿಗೆ ಬಿಜೆಪಿ ಚುನಾವಣಾ ಕಣಕ್ಕೆ ಧುಮುಕಿದ್ದು ಫಲಿತಾಂಶ ಬಿಜೆಪಿಗೇನೆ ಆಶ್ಚರ್ಯ ಮೂಡಿಸಿತ್ತು. 335 ಸೀಟ್ಗಳೊಂದಿಗೆ ಎನ್ಡಿಎ ಸರ್ಕಾರ ರಚಿಸಿದ್ದು ಅದರಲ್ಲಿ 282 ಸೀಟ್ ಬಿಜೆಪಿನೇ ಪಡೆದಿತ್ತು. ಇನ್ನು ಯುಪಿಎ ಮೈತ್ರಿಕೂಟ ಪಡೆದಿದ್ದು ಕೇವಲ 59 ಸೀಟ್. ಅದರಲ್ಲಿ 44ನ್ನ ಮಾತ್ರ ಕಾಂಗ್ರೆಸ್ ಪಡೆದಿದ್ದು. ಇದು ಕಾಂಗ್ರೆಸ್ಗೆ ಹೀನಾಯವಾದ ಸೋಲು. ಮುಖ್ಯವಾಗಿ ಕಾಂಗ್ರೆಸ್ನ ಅವಧಿಯಲ್ಲಿದ್ದಂತಹ ಪೆಟ್ರೋಲ್ ಬೆಲೆ ಹಾಗೂ ಹಣದುಬ್ಬರ ಮತ್ತೆ ನಿರುದ್ಯೋಗ ಸಮಸ್ಯೆಗಳು, ಭ್ರಷ್ಟಾಚಾರ ಇವೆಲ್ಲವನ್ನು ನಿರ್ಮೂಲನೆ ಮಾಡ್ತೇವೆ, ಹಾಗೂ ರಾಮ ಮಂದಿರ ನಿರ್ಮಾಣ, ಶುದ್ಧ ಗಂಗಾ ಪ್ರಾಜೆಕ್ಟು, ಗೋಹತ್ಯಾ ನಿಷೇಧ, ಕಪ್ಪು ಹಣವನ್ನ ವಾಪಸ್ ತರ್ತೀವಿ, UCC ಕಾಯ್ದೆಯನ್ನ ಜಾರಿ ಮಾಡ್ತೀವಿ ಅಂತ ಎಲ್ಲ ಬಿಜೆಪಿ ತನ್ನ 2014ರ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಆದ್ರೆ ಬಿಜೆಪಿ ಸರ್ಕಾರ ಇವೆಲ್ಲವನ್ನು ಈಡೇರಿಸ್ತಾ? ನೋಡೋಣ. ಮೋದಿ ಸರ್ಕಾರ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂತೆ 33,000 ಕೋಟಿಯನ್ನ ಖರ್ಚು ಮಾಡಿ ಶುದ್ಧ ಗಂಗಾ ಪ್ರಾಜೆಕ್ಟ್ನ ಯಶಸ್ವಿಯಾಗಿ ಈಡೇರಿಸಿದೆ. ಇವತ್ತು ನೀವೇನಾದ್ರೂ ಗಂಗೆ ತಟಕ್ಕೆ ಹೋದ್ರೆ ಆ ಚಿತ್ರಣನೇ ಬೇರೆ. ಸ್ವಚ್ಛ ಭಾರತ್ ಸ್ಕೀಮ್ನಡಿ 11 ಕೋಟಿ ಶೌಚಾಲಯಗಳನ್ನ ನಿರ್ಮಿಸಿದ್ದು, 2.23 ಲಕ್ಷ ಪಬ್ಲಿಕ್ ಟಾಯ್ಲೆಟ್ಸ್ ಅನ್ನ ನಿರ್ಮಿಸಿದೆ. ಭಾರತೀಯರ ನೂರಾರು ವರ್ಷದ ಬೇಡಿಕೆಯಾಗಿದ್ದಂತಹ ರಾಮ ಮಂದಿರ ನಿರ್ಮಾಣವನ್ನು ಕೂಡ ಕಾನೂನಾತ್ಮಕವಾಗಿ ಯಶಸ್ವಿಯಾಗಿ ಈಡೇರಿಸಿದೆ. ಇನ್ನು ದೇಶದ ರಕ್ಷಣೆಯ ವಿಚಾರವಾಗಿ ಮಾತಾಡೋದೇ ಬೇಡ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇಂದು ದೇಶದ ಮಿಲಿಟರಿ ತುಂಬಾ ಬಲಿಷ್ಠವಾಗಿದೆ. ನಿರುದ್ಯೋಗ, ಹಣದುಬ್ಬರ ಸಮಸ್ಯೆಗಳು ಸಾಕಷ್ಟು ಚೇತರಿಗಳನ್ನ ಕಂಡಿದ್ರೂ ದೇಶ ಆರ್ಥಿಕವಾಗಿ ಈಗ ಮುನ್ನುಗ್ತಾ ಇದೆ. ಆದ್ರೆ ಬಿಜೆಪಿ ಹೇಳಿರುವಂತೆ UCCಯನ್ನ ಜಾರಿ ಮಾಡಲಿಲ್ಲ, ಗೋಹತ್ಯಾ ನಿಷೇಧ ಕಾನೂನನ್ನು ತರಲಿಲ್ಲ, ಕಪ್ಪು ಹಣ ಕೂಡ ಭಾರತಕ್ಕೆ ಮರಳಿ ಬರಲೇ ಇಲ್ಲ. ಆದರೂ 2019ರ ಚುನಾವಣೆಯಲ್ಲಿ ಮತ್ತೆ ಜನರು ಬಿಜೆಪಿಯನ್ನ ಆಯ್ಕೆ ಮಾಡ್ತಾರೆ. 2019ರಲ್ಲಿ 542 ಲೋಕಸಭಾ ಸೀಟ್ಗಳ ಪೈಕಿ 303ರನ್ನ ಬಿಜೆಪಿ ಗೆಲ್ಲುತ್ತೆ, ಮತ್ತೆ ಕಾಂಗ್ರೆಸ್ ಕೇವಲ 52ಕ್ಕೆ ತೃಪ್ತಿ ಪಟ್ಕೊಳ್ಳುತ್ತೆ. 2019ರ ಚುನಾವಣೆಯ ಮ್ಯಾನಿಫೆಸ್ಟೋ ಪ್ರಕಾರ ಬಿಜೆಪಿ CAAಯನ್ನ ಜಾರಿ ಮಾಡುತ್ತೆ, ಮನೆ ಮನೆಗೂ ಸಿಲಿಂಡರ್ ಸೌಲಭ್ಯವನ್ನ ಒದಗಿಸುತ್ತೆ, ಆರ್ಟಿಕಲ್ 370 ತೆಗೆದುಹಾಕುತ್ತೆ, ರೈತರಿಗೆ ಬೆಳೆ ವಿಮೆ ಅಂತ ಹೇಳ್ಬಿಟ್ಟು ಖಾತೆಗೆ ಡೈರೆಕ್ಟ್ ಆಗಿ ಹಣವನ್ನ ಕಳಿಸ್ತಾರೆ, ದೇಶದ ಕೈಗಾರಿಕಾ ವಲಯದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುತ್ತೆ, ದೇಶದ ಆರ್ಥಿಕತೆ ಕೂಡ ಬಹುಮಟ್ಟಿಗೆ ಸುಧಾರಿಸಿಕೊಳ್ಳುತ್ತೆ, ರೈಲ್ವೇಸ್, ನ್ಯಾಷನಲ್ ಹೈವೇಸ್ ಇಂಪ್ರೂವ್ ಆಗಿದೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಜಾರಿ ಮಾಡಿದೆ, ಜನೌಷಧಿ ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡಿದೆ. ಆದ್ರೆ ಜನರು ಅದೆಷ್ಟು ಆ ಔಷಧಿಗಳನ್ನ ತಗೊಂತಿದ್ದಾರೋ ದೇವರೇ ಬಲ್ಲ. ಆದ್ರೆ ಮತ್ತದೆ
ಬಿಜೆಪಿ ಹೇಳಿದಂತೆ ಯುಸಿಸಿಯನ್ನ ಜಾರಿ ಮಾಡಿಲ್ಲ, ಗೋಹತ್ಯೆ ನಿಷೇಧ ಕಾನೂನನ್ನ ಮಾಡಿಲ್ಲ, ಭ್ರಷ್ಟಾಚಾರ ನಿರ್ಮೂಲನೆಯಂತೂ ಆಗೇ ಇಲ್ಲ. ಇನ್ನು 2024ರ ಚುನಾವಣೆಯ ಫಲಿತಾಂಶ ಯಾರಿಗೂ ಆಶ್ಚರ್ಯವನ್ನ ತಂದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿತ್ತು ಈ ಬಾರಿ ಮೋದಿನೇನೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅಂದು. ಇನ್ನು ಬಿಜೆಪಿಯ 2024ರ ಚುನಾವಣಾ ಮ್ಯಾನಿಫೆಸ್ಟೋ ನೋಡೋದಾದ್ರೆ 2019ರಲ್ಲಿ ಹೇಳಿರುವಂತೆ ಒನ್ ನೇಷನ್ ಒನ್ ಎಲೆಕ್ಷನ್ ಪಾಲಿಸಿಯನ್ನ ಜಾರಿ ಮಾಡ್ತಾರೆ ಹಾಗೂ ಯುಸಿಸಿಯನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ರೀ ರೇಷನ್ ಮತ್ತೆ 5 ವರ್ಷ ಮುಂದೂಡ್ತಾ ಇದ್ದಾರೆ. ಹಳ್ಳಿ ಹಳ್ಳಿಗೂ ಶುದ್ಧ ಕುಡಿಯುವ ನೀರಿನ ಪ್ರಾಜೆಕ್ಟ್ ಅನ್ನ ಹಮ್ಮಿಕೊಳ್ಳುತ್ತೆ ಬಿಜೆಪಿ. ಭಾರತವನ್ನ 3ನೆಯ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಮಾಡೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಜನೌಷಧಿ ಕೇಂದ್ರಗಳ ಹೆಚ್ಚಳವನ್ನ ಮಾಡ್ತಾರೆ. ರೈಲ್ವೇಸ್ ಹಾಗೂ ವಂದೇ ಭಾರತ್ ರೈಲುಗಳ ವಿಸ್ತೀರ್ಣ. ಇನ್ನು ಕಾಶಿ ರಾಮೇಶ್ವರ ಅಂತಹ ತೀರ್ಥ ಕ್ಷೇತ್ರಗಳಿಗೆ ತೀರ್ಥಯಾತ್ರಾ ಸ್ಕೀಮ್ ಅನ್ನ ಹಮ್ಮಿಕೊಳ್ತಾ ಇದೆ ಬಿಜೆಪಿ. ಬಡವರಿಗಾಗಿ 3 ಕೋಟಿ ಮನೆಗಳ ನಿರ್ಮಾಣ, ಶಾಲಾ ಮಕ್ಕಳಿಗಾಗಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಕಾರ್ಡ್ ಅನ್ನ ತರ್ತಾ ಇದೆ ಬಿಜೆಪಿ. ದೇಶದ 4 ದಿಕ್ಕುಗಳಲ್ಲಿ ಬುಲೆಟ್ ಟ್ರೈನ್ ಕಾರಿಡಾರ್ ಸ್ಥಾಪನೆ ಹಾಗೂ 2036 ಹೊತ್ತಿಗೆ ಒಲಿಂಪಿಕ್ ಗೇಮ್ಸ್ ಅನ್ನು ದೇಶದಲ್ಲೇ ಆಡಿಸುವುದಾಗಿ ಹೇಳಿದೆ ಬಿಜೆಪಿ. ಇನ್ನು 70ರ ಮೇಲ್ಪಟ್ಟಂತಹ ಸೀನಿಯರ್ ಸಿಟಿಸನ್ಸ್ ಆರೋಗ್ಯಕ್ಕಾಗಿ ಆಯುಷ್ಮಾನ್ ಸ್ಕೀಮ್. ಇದೆಲ್ಲರ ಜೊತೆಗೆ ಬೇರೆಯ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಅಭಿವೃದ್ಧಿಯನ್ನ ಮಾಡುತ್ತೆ ಅನ್ನೋ ಭರವಸೆಯೊಂದಿಗೆ 3ನೆಯ ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾ ಇದೆ. ಇದೆಲ್ಲವನ್ನ ಬಿಟ್ಟು ಬಿಜೆಪಿಯ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ನಿರೀಕ್ಷಿಸ್ತಾ ಇರೋದು ಜ್ಞಾನವಾಪಿ ಮಂದಿರ ನಿರ್ಮಾಣ, ಮರುಮತಾಂತರ ಕಾಯ್ದೆ ಹಾಗೂ ಈ ದೇಶದಲ್ಲಿ ಸ್ಫೋಟವಾಗ್ತಿರುವಂತಹ ಜನಸಂಖ್ಯೆಯನ್ನ ತಡೆಗಟ್ಟೋದಕ್ಕಾಗಿ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನ ತರಬೇಕು. ಇದನ್ನೆಲ್ಲ ಗೆದ್ದು ಬೀಗುತ್ತಿರುವ ಬಿಜೆಪಿ ಈಡೇರಿಸುತ್ತಾ ಇಲ್ಲವಾ ನಾವು ಕಾದು ನೋಡಬೇಕಿದೆ. ಇದು ವೀಕ್ಷಕರೇ ಬಿಜೆಪಿಯ 10 ವರ್ಷದ ಸಾಧನೆ ಹಾಗೂ ಮುಂದಿನ 5 ವರ್ಷಗಳ ಕಲ್ಪನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ.